ಇವತ್ತಿನ ಒಂದು ರಿಸಲ್ಟ್ ನೋಡಿಬಿಟ್ರಪ್ಪ ಅಂತಂದ್ರೆ ನಿಮ್ಮನ್ನು ನೀವು ತಡೆಯೋದಿಲ್ಲರಿ, ಓಡಿ ಮೊದಲು ಕಿಚನಿಗೆ ಹೋಗ್ತೀರಿ. ಇವತ್ತಿನ ಮನೆ ಮದ್ದು ಬಂದುಬಿಟ್ಟು ಇಷ್ಟೊಂದು ಮ್ಯಾಜಿಕ್ ಅದ ರೀ ನಿಮ್ಮ ಸ್ಕಿನ್ನಿಗೆ. ನೀವು ಹೌ ಹಾರ್ತೀರಿ ಕರೆನ, ಜಸ್ಟ್ ಒಂದು ಅಪ್ಲಿಕೇಶನು ನಿಮ್ಮ ಸ್ಕಿನ್ ಇಷ್ಟೊಂದು ವೈಟ್ನಿಂಗ್ ಬ್ರೈಟ್ನಿಂಗ್ ಟೋಟಲಿ ಕ್ಲಿಯರ್ ಸ್ಕಿನ್ ಆಗುತ್ತೆ, ಸ್ಪಾಟ್ಲೆಸ್ ಸ್ಕಿನ್ ಆಗುತ್ತೆ. ಸೊ ಇವಾಗ ಬೇಸಿಗೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ನಮ್ಮ ಸ್ಕಿನ್ ಬರ್ನ್ ಆಗಿರುತ್ತೆ, ನಮ್ಮ ಸ್ಕಿನ್ ಕಲೆಗಳಾಗಿರ್ತವೆ, ಆಮೇಲೆ ಪಿಗ್ಮೆಂಟೇಷನ್ ಹ್ಯಾವಿ ಪಿಗ್ಮೆಂಟೇಷನ್ ಆಗಿರುತ್ತೆ. ಸೊ ಇದನ್ನೆಲ್ಲ ರಿಮೂವ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಪಾರ್ಲರ್ ಮೊರೆ ಹೋಗ್ತೀವಿ. ಸೊ ಪಾರ್ಲರಲ್ಲಿ ಸಾಕಷ್ಟು ದುಡ್ಡು ಕೊಡಲಿಕ್ಕೆ ಎಲ್ಲರಿಂದ ಆಗೋದಿಲ್ಲ ರೀ. ಈ ಒಂದು ಮನೆ ಮದ್ದು ಬಂದುಬಿಟ್ಟು ₹0 ಅಂದರೆ ರೂಪಾಯಿ ಖರ್ಚಿಲ್ದಂಗೆ ನೀವು ಕಿಚನ್ ಒಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಮುಖದಲ್ಲಿ ಆಗಿರುವಂಥ ಏನೇ ಒಂದು ಸಮಸ್ಯೆ ಇರಲಿ ಅದನ್ನೆಲ್ಲ ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡುತ್ತೆ ಈ ಒಂದು ಅಪ್ಲಿಕೇಶನ್, ಈ ಒಂದು ಮ್ಯಾಜಿಕ್, ಈ ಒಂದು ಮನೆ ಮದ್ದು, ಈ ಒಂದು ಹೋಮ್ ರೆಮಿಡಿ ರೀ. ಸೂಪರ್ ಆಗಿರುತ್ತೆ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕು ಕಮೆಂಟ್ಸ್ ಮಾಡ್ಲಂಗೆ ಹೋಗ್ಲಿಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡ್ರಿ, ಅಂದರೆ ನಿಮ್ಗೆ ಯಾವುದೋ ಡೌಟು ಬರೋದಿಲ್ಲ. ಸೊ ಇದೊಂದು ಇಷ್ಟೊಂದು ಮ್ಯಾಜಿಕ್ ಅಂತ ಹೇಳ್ಬೋದು ರೀ, ನಿಮ್ಮ ಸ್ಕಿನ್ನಿಗೆ ಅಮೃತ ಅಂತ ಹೇಳ್ಬೋದು. ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತಾವೆ. ಸೊ ಟೈಮ್ ವೇಸ್ಟ್ ಮಾಡ್ಲಂಗೆ ಫಟಾಫಟ ನೋಡೋಣ ನೋಡ್ರಿ. ನಾ ಇಲ್ಲಿ ಮೊದಲೇದಾಗಿ ಬರಪು ಜಮಾ ಮಾಡಲಿಕ್ಕೆ ಇಟ್ಟೀನಿ. ನಾನು ಇದನ್ನು ಎದಕ್ಕೆ ಇಟ್ಟೀನಿ ಅಂತ ಹೇಳ್ತೀನಿ ನಿಮಗೆ. ಸೊ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ. ಸೊ ಇದನ್ನು ಬರಪು ಜಮಾ ಮಾಡ್ಲಿಕ್ಕೆ ಅಂದರೆ ಬರಪನ್ನ ಆಗಲಿಕ್ಕೆ ನಾವು ಇಡೋಣ್ರಿ ಸೈಡ್ಗೆ. ಸೊ ನಡೀರಿ ಏನು ಮಾಡ್ಲಿಕ್ಕತ್ತೇನಂತ ನೋಡೋಣ. ನಾ ಇಲ್ಲಿಂದ ಬೌಲ್ ತೊಗೊಂಡಿನಿ. ಬೌಲ್ಗೆ ಸಕ್ಕರೆ ರೀ, ಶುಗರ್. ಇವಾಗ ಚಹಾ ಮಾಡಲಿಕ್ಕೆ ಪ್ರತಿಯೊಬ್ಬರು ಇಂಡಿಯನ್ಸ್ಗೆ ಚಹಾ ಅಂದ್ರೆ ಭಾಳ ಇಷ್ಟ. ಸೊ ಎಲ್ಲರೂ ಚಹಾ ಕುಡಿತಾರೆ. ಆಮೇಲೆ ಎಲ್ಲರ ಮನೆಯೊಳಗೆ ಸಕ್ಕರೆ ಈಸಿಯಾಗಿ ಸಿಗುತ್ತೆ. ಸೊ ನೀವು ಕ್ವಾಂಟಿಟಿ ನೋಡ್ಕೊಂಡು ತೊಗೊಳ್ಬೋದು. ಇಲ್ಲಿ ನಾನು ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ಲಿಕ್ಕತ್ತೀನಿ, ಅದಕ್ಕೆ ನಾನು ಫೇಸ್ಗೆ ಆಗೋಷ್ಟೇ ತೊಗೊಂಡೀನಿ ರೀ. ಸೊ ಇಲ್ಲಿ ನಾವು ಮೊದಲೇದು ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಸಕ್ಕರೆ ನಮ್ಮ ಸ್ಕಿನ್ನನ್ನು ಹೈಲರಾನಿಕ್ ಅಂತ ಹೇಳ್ತಾರೆ ನೋಡಿರಿ, ರೇಡಿಯಂಟ್ ಸ್ಕಿನ್, ಅದಕ್ಕಿಂತನೂ ಜಾಸ್ತಿ ನಿಮಗೆ ಈ ಸ್ಕಿನ್ನಿನ ವೈಟ್ನಿಂಗ್ ಬ್ರೈಟ್ನಿಂಗ್ ಕೊಡುತ್ತೆ ಈ ಒಂದು ಮನೆ ಮದ್ದು. ನಾನು ಇಲ್ಲಿ ಸಕ್ಕರೆ ತೊಗೊಂಡೀನಿ. ನೆಕ್ಸ್ಟ್ ಬಂದುಬಿಟ್ಟು ಮೊಸರು ಲ್ಯಾಕ್ಟಿಕ್ ಆ್ಯಸಿಡ್ ಅನ್ನೋ ಪದಾರ್ಥ ಇರೋದ್ರಿಂದ ನಮ್ಮ ಸ್ಕಿನ್ನಿಗೆ ಭಾಳ ಒಳ್ಳೇದ್ರಿ, ನಮ್ಮ ಹೇರ್ಸ್ಗೆ ಕೂಡ, ಆಮೇಲೆ ತಿನ್ನೋದಕ್ಕೂ ಕೂಡ ಭಾಳ ಒಳ್ಳೇದು. ಈ ಒಂದು ಬೇಸಿಗೆ ಒಳಗೆ ಹೇಳಿ ಮಾಡಿಸಿದಂಥ ಒಂದು ಒಳ್ಳೆ ಮನೆ ಮದ್ದು. ಇದೊಂದು ಡೈಮಂಡ್ ಫೇಶಿಯಲ್ ರೀ, ಡೈಮಂಡ್ ಗ್ಲೋ ಫೇಶಿಯಲ್ ಇದು. ಸೊ ಇದನ್ನು ನೀವು ₹1000 ಕೊಟ್ಟು ಖರ್ಚು ಮಾಡಿ ಪಾರ್ಲರ್ ಒಳಗೆ ಹೋಗಿ ಮಾಡಿಸ್ಕೊಂಬರ್ತೀರಿ. ಬಟ್ ನಾನು ಇವತ್ತು ಮನೆ ಒಳಗೆ ಮಾಡಿ ಭಾಳ ಈಸಿಯಾಗಿ ತೋರಿಸ್ಲಿಕ್ಕತ್ತೀನಿ ನಿಮಗೆ. ಸೊ ನೀವು ₹1000 ಇಲ್ಲಿ ಉಳಿಸ್ಬಹುದು. ಈ ಥರ ನೀವು ಮನೆಯೊಳಗೆ ಮಾಡಿಬಿಟ್ರಪ್ಪ ಅಂತಂದ್ರೆ ನೀವು ಫಂಕ್ಷನ್ಗಳು ಆರಾಮಾಗಿ ಅಟೆಂಡ್ ಆಗ್ಬೋದು ರೀ. ಆಮೇಲೆ ಜಾಸ್ತಿ ನೀವು ಇಲ್ಲಿ ಟೈಮ್ ತೊಗೊಳ್ಳೋ ಅವಶ್ಯಕತೆಯೂ ಇರೋದಿಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಒಂದು ಟೊಮ್ಯಾಟೊ ತೊಗೊಂಡಿನಿ. ಪೂರ ಒಂದು ಟೊಮೆಟೊ ಅವಶ್ಯಕತೆ ಇರೋಂಗಿಲ್ಲ ರೀ. ಸೊ ನಾ ಇಲ್ಲಿ ಫೋರ್ಕ್ ಸಹಾಯದಿಂದ ಇದ್ರದ್ದು ರಸ ತೊಗೊಳ್ಳಿಕ್ಕೆ ಈ ಥರ ಹೋಲ್ ಮಾಡ್ಲಿಕ್ಕತ್ತೀನಿ. ಸೊ ನೀವು ಮಿಕ್ಸಿ ಒಳಗೂ ಬೇಕಾದರೂ ಮಾಡ್ಕೊಂಡು ಇದ್ರ ಪ್ಯೂರಿನ ತಗೊಳ್ಬಹುದು, ಅಂದರೆ ಇದ್ರ ರಸನ ತೊಗೊಳ್ಬಹುದು. ಸೊ ನಾ ಇಲ್ಲಿ ಸ್ವಲ್ಪ 1-2-3 ಸ್ಪೂನ್ ಆಗುವಷ್ಟು ಇದ್ರ ರಸನ ತಗೊಳ್ಳಿಕ್ಕತ್ತೀನಿ ರೀ. ನಮ್ಮ ಈ ಒಂದು ಟೊಮ್ಯಾಟೊ ಬಂದುಬಿಟ್ಟು ನಮ್ಮ ಸ್ಕಿನ್ನಲ್ಲಿ ಕಪ್ಪಾಗಿದ್ದರೆ, ನಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಮಾಡುತ್ತೆ, ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತೆ, ನಮ್ಮ ಸ್ಕಿನ್ನಲ್ಲಿರುವಂಥ ಕಲೆಗಳನ್ನು ತೆಗೆದು ಹಾಕಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ರೀ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕಾಫಿ ನಿಮ್ಮ ಹತ್ರ ಯಾವುದು ಬ್ರ್ಯಾಂಡ್ ಅದ ನೀವು ಅದನ್ನ ಇಲ್ಲಿ ಯೂಸ್ ಮಾಡಬಹುದಾ. ಕಾಫಿನೂ ಅಷ್ಟೇ ನಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಮಾಡಲಿಕ್ಕೆ, ಅಂದರೆ ಟೈಟ್ನಿಂಗ್ ಮಾಡಲಿಕ್ಕೆ, ಗ್ಲೋಯಿಂಗ್ ಮಾಡಲಿಕ್ಕೆ, ನಮ್ಮ ಸ್ಕಿನ್ನಲ್ಲಿ ಒಂದು ಹೊಳಪನ್ನು ತರಲಿಕ್ಕೆ ಭಾಳ ಒಂದು ಒಳ್ಳೆ ಕೆಲಸ ಮಾಡುತ್ತೆ ರೀ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕಡಲೆ ಹಿಟ್ಟು ಕೂಡ ಪ್ರತಿಯೊಬ್ಬರ ಮನೆಯಲ್ಲೂ ಆರಾಮಾಗಿ ಈಸಿಯಾಗಿ ಸಿಗುತ್ತೆ. ಸೊ ಕಡಲೆ ಹಿಟ್ಟನ್ನು ಕೂಡ ನಾನು ಇಲ್ಲಿ 1 ಸ್ಪೂನನ್ನು ಆ್ಯಡ್ ಮಾಡ್ಲಿಕ್ಕತ್ತೀನಿ. ಈ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಏನದ ಅಲ್ರಿ, ನಮ್ಮ ಸ್ಕಿನ್ನಲ್ಲಿ ಇರುವಂಥ ಪ್ರತಿಯೊಂದು ಒಂದು ಕಲೆಗಳಾಗಿರಲಿ, ಪಿಗ್ಮೆಂಟೇಷನ್ ಆಗಿರಲಿ, ನಮ್ಮ ಕಣ್ಣಿನ ಹತ್ರ ಡಾರ್ಕ್ ಸರ್ಕಲ್ ಆಗಿರಲಿ, ಫಫಿನೆಸ್ ಆಗಿರಲಿ. ಸೊ ಭಾಳ ಜನ ನಂಗೆ ಮೆಸೇಜ್ ಮಾಡ್ತಿರ್ತೀರಿ, ಅಕ್ಕ ನಮ್ಮ ಕಣ್ಣಿನ ಹತ್ರ ಡಾರ್ಕ್ ಸರ್ಕಲ್ ಆಗಿದೆ, ಫಫಿನೆಸ್ ಆಗಿದೆ. ಸೊ ಅದನ್ನೆಲ್ಲ ಹೆಂಗೆ ರಿಮೂವ್ ಮಾಡೋದು. ಆಮೇಲೆ ಬಿಸಿಲೊಳಗೆ ಜಾಸ್ತಿ ಓಡಾಡಕತ್ರ ಇವಾಗ ಬಿಸಿಲಲ್ಲಿ ಬಂಗ್ ಜಾಸ್ತಿ ಆಗುತ್ತೆ ಬಿಸಿಲಿಗೆ. ಸೊ ಸನ್ಸ್ಕ್ರೀನ್ ಎಲ್ಲ ಅಪ್ಲೈ ಮಾಡ್ಕೊತ ಬರ್ರಿ. ಸೊ ನಿಮ್ಮ ಸ್ಕಿನ್ನನ್ನು ಈ ಥರ ನೀವು ಪ್ರೊಟೆಕ್ಟ್ ಮಾಡಿದ್ರಪ್ಪ ಅಂತಂತಂದ್ರೆ ನಿಮ್ಮ ಒಂದು ಸ್ಕಿನ್ನನ್ನು ರಕ್ಷಣೆ ಮಾಡ್ಕೊಳ್ಬಹುದು ರೀ, ಮನೆಯೊಳಗನ ಆರಾಮಾಗಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು. ಸೊ ಈ ಥರ ನೀವು ಮಾಡಿದ್ರಪ್ಪ ಅಂತಂತಂದರೆ ವಾರದಲ್ಲಿ 1-2 ಸರಿ ಮಾಡಿರಿ ಅಥವಾ 1 ಸರಿ ಮಾಡಿರಿ. ಸೊ ಆರಾಮಾಗಿ ನೀವು ಎಲ್ಲ ಒಂದು ಫಂಕ್ಷನ್ನ ಪಾರ್ಟಿನ ಅಟೆಂಡ್ ಮಾಡ್ಬೋದು. ಅಷ್ಟೊಂದು ಸೂಪರ್ ಆಗಿದೆ ಖರೆ. ಜಸ್ಟ್ ಒಂದು ಅಪ್ಲಿಕೇಶನ್ ಫಸ್ಟ್ ಮಾಡಿ ನೋಡಿರಿ, ಆಮೇಲೆ ಬಂದು ನೀವು ಮೆಸೇಜ್ ಮಾಡ್ತೀರಿ. ಸೊ ನಾ ಇಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಂಡಿನಿ. ಕೊಬ್ಬರಿ ಎಣ್ಣೆ ಕೂಡ ಅಷ್ಟೇ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತಾ, ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತಾ. ಆಮೇಲೆ ನಾನು ಹೇಳಿದೆ ನಿಮಗೆ, ಇಲ್ಲಿ ಹಾಕಿರುವಂಥ ಒಂದು ಇಂಗ್ರೀಡಿಯೆಂಟ್ಸ ಪ್ರತಿಯೊಬ್ಬರ ಸ್ಕಿನ್ನಿಗೂ ಆಗಿ ಬರುತ್ತೆ ರೀ. ಪ್ರತಿಯೊಬ್ಬರ ಸ್ಕಿನ್ನಿಗೂ ಇದನ್ನು ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಯಾವುದೇ ಒಂದು ಏಜ್ ಲಿಮಿಟ್ ಇಲ್ಲ. ಇದನ್ನು ಜೆಂಟ್ಸು ಲೇಡೀಸು ಎಲ್ಲರೂ ಯೂಸ್ ಮಾಡಬಹುದಾ. ನಾನು ಮೊದಲೇ ಹೇಳಿಬಿಡ್ತೀನಿ. ಕಡಲೆ ಹಿಟ್ಟು ನಮ್ಮ ಕ್ಲೆನ್ಸಿಂಗ್ ಕೆಲಸ ಮಾಡುತ್ತೆ ರೀ, ಒಂದು ಫೇಸ್ ವಾಶದ್ದು ಕೆಲಸ ಮಾಡುತ್ತೆ. ಜಸ್ಟ್ ನೀವು ಒಂದು ಒಳ್ಳೆ ಸಜೆಷನ್, ಒಂದು ಒಳ್ಳೆ ಟಿಪ್ಸ್ ಏನಪ್ಪ ಅಂತಂದ್ರೆ, ನಮಗೆ ಇವು ಏನೋ ಒಂದು
ಫೇಸ್ ವಾಶ್ ಮನೆಯೊಳಗೆ ಖಾಲಿಯಾಗಿರುತ್ತೆ ರೀ. ಸೊ ಫಟಾಫಟ್ ಏನು ಮಾಡ್ತೀರಿ ಗೊತ್ತೇನು, ಕಡಲೆ ಹಿಟ್ಟು ತೊಗೊಳ್ರಿ, ಅದು ಸ್ವಲ್ಪ ನೀರು ಹಾಕೊಂಡು ರಬ್ ಮಾಡ್ಕೊಂಡು ಮುಖ ಎಲ್ಲ ಸ್ವಚ್ಛ ತೊಳ್ಕೊಂಡ್ಬಿಡ್ರಿ. ಇಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ರೀ ಖರೇನ ನಿಮಗೆ. ಸೊ ಈ ಥರ ಸಣ್ಣ ಸಣ್ಣ ಟಿಪ್ಸ್ ಕೊಡ್ತಿರ್ತೀನಿ, ಅದಕ್ಕೆ ನಾನು ಹೇಳಿದೆ ನಿಮಗೆ ಸ್ಕಿಪ್ ಮಾಡ್ದಂಗೆ ನೋಡ್ರಿ ಅಂತೇಳಿ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ಸೊ ನಾನು ನಿಮಗೆ ಹಚ್ಕೊಂಡು ತೋರಿಸ್ಲಿಕ್ಕತ್ತೀನಿ, ಇಲ್ಲಿ ಅಪ್ಲೈ ಮಾಡಿ ಕೂಡ ತೋರಿಸ್ಲಿಕ್ಕತ್ತೀನಿ. ಸೊ ನಾನು ನೈಟ್ ಟೈಮ್ ಮಾಡ್ಲಿಕ್ಕತ್ತೀನಿ. ನಿಮ್ಮ ಇಷ್ಟ, ನಿಮ್ಗೆ ಯಾವಾಗ ಈಸಿ ಅನಿಸುತ್ತೆ, ಟೈಮ್ ಯಾವಾಗ ಸಿಗುತ್ತೋ ಅವಾಗ ಮಾಡಿರಿ. ನಾ ಆಲ್ಮೋಸ್ಟ್ ಈ ಥರ ಪ್ಯಾಕ್ಸ್ ಆಗಲಿ ಸ್ಕ್ರಬ್ ಆಗಲಿ ಏನೇ ಒಂದಾಗಲಿ ಸೊ ನಾನು ನೈಟ್ ಮಾಡೋದೇ ಜಾಸ್ತಿ ರೀ, ನಂಗೆ ನೈಟ್ ಭಾಳ ಟೈಮ್ ಸಿಗುತ್ತೆ ಹಾಗಾಗಿ. ಸೊ ಇದೊಂದು ಇಷ್ಟೊಂದು ಸ್ಮೆಲ್ ಗಮ್ಮನ್ಲಿಕ್ಕತ್ತದ ರೀ, ಖರೇನ ತಿನ್ಬೇಕು ಅನಿಸ್ಲಿಕ್ಕತ್ತಿತ್ತು ನನಗೆ. ಸೊ ನಾ ಫೇಸ್ನ ವಾಶ್ ಮಾಡ್ಕೊಂಬಂದೀನಿ. ವಾಶ್ ಮಾಡ್ಕೊಂಬಂದ ಈ ಥರ ಎಲ್ಲನೂ ಚೆಂದಂಗೆ ಹಚ್ಕೊಡ್ರಿ. ನೀವು ಕಣ್ಣಿನ ಮೇಲೆ, ಕಣ್ಣಿನ ಕೆಳಗಡೆ, ಮೂಗು ಹತ್ರ, ಈ ಥರ ಎಲ್ಲ ಕಡೆನೂ ನೀವು ಇದನ್ನು ಅಪ್ಲೈ ಮಾಡಬಹುದು. ನಾ ಇಲ್ಲಿ ವಿಡಿಯೋನ ಲಾಂಗ್ ಆಗುತ್ತಂತೇಳಿ ಶಾರ್ಟ್ ಮಾಡಲಿಕ್ಕೆ ಭಾಳ ಟ್ರೈ ಮಾಡೀನಿ ರೀ, ಮುಂದೋಡ್ಸೀನಿ, ಎಲ್ಲೂ ನಾನು ಎಡಿಟ್ ಮಾಡಿಲ್ಲ. ಸೊ ಈ ಥರ ಇದನ್ನು ಹಚ್ಕೊಂಡು ನೀವು ಎಷ್ಟು ಚಂದ ಸ್ಕ್ರಬ್ ಮಾಡ್ತೀವಿ ಅಷ್ಟು ಚಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲಿ ನಾನು ಇದನ್ನೇ ಹೇಳಿರ್ತೀನಿ ರೀ. ಇದನ್ನು ಸ್ವಲ್ಪ ಹಚ್ಚಿ ಚೆಂದಂಗೆ ರಬ್ ಮಾಡಿರಿ ನಿಮ್ಮ ಲಿಪ್ಸ್ ಕಡೆ, ಅಂದರೆ ನಿಮ್ಮ ತುಟಿ ಕಡೆ, ನಿಮ್ಮ ತುಟಿ ಭಾಗ ಅರೌಂಡ್ ತುಟಿ ಸುತ್ತಮುತ್ತ ಎಲ್ಲ ಒಬ್ಬೊಬ್ರಿಗೆ ಬ್ಲ್ಯಾಕ್ ಆಗಿಬಿಟ್ಟು ಪ್ಯಾಚಿ ಆಗಿರುತ್ತೆ, ಅವೆಲ್ಲ ಹೋಗ್ತಾರೆ. ಅಷ್ಟೊಂದು ಸೂಪರಾಗಿರೋಂಥ ಒಂದು ಮನೆ ಮದ್ದು ಇದು. ಸೊ ಇದನ್ನೆಲ್ಲ ವಾಶ್ ಮಾಡಿಕೊಂಡು ಇದನ್ನೆಲ್ಲ ಹಚ್ಕೊಂಡು ಒಂದು 10 ನಿಮಿಷ ಬಿಟ್ಟು ತೊಳ್ಕೊಂಬಂದ್ಬಿಡೋಣ ರೀ. ಸೊ ವಾವ್, ನೋಡ್ಬೋದು ನೀವು. ಫಸ್ಟ್ ನನ್ನ ಫೇಸಿನ ಒಂದು ಕಲರು ಆಮೇಲೆ ಈಗಿನ ಕಲರೇ ನೀವು ನೋಡ್ಬೋದು, ಅಷ್ಟೊಂದು ಸೂಪರಾಗಿದೆ ನನ್ನ ಸ್ಕಿನ್. ಆಮೇಲೆ ಸ್ಪಾಟ್ಲೆಸ್ ರೀ, ನನ್ನ ಸ್ಕಿನ್ನಲ್ಲಿ ಯಾವುದೇ ಒಂದು ಕಲೆಗಳಿಲ್ಲ, ಯಾವುದೇ ಒಂದು ಗುಳ್ಳೆಗಳಿಲ್ಲ. ನಾನು ಈ ಥರ ಇದನ್ನು ಮಾಡ್ತಾಯಿರ್ತೀನಿ, ಅಪ್ಲೈ ಮಾಡ್ತಾಯಿರ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ನಿಮಗೆ ಬರಪ್ಪು ತೋರಿಸಿದ್ನಿ ರೀ ಜಮಾ ಮಾಡಲಿಕ್ಕೆ, ಅಂದರೆ ಐಸ್ ಕ್ಯೂಬ್ನ ಹೇಳಿದ್ದೆ. ಸೊ ಅದು ಬಂದುಬಿಟ್ಟು ನಾರ್ಮಲ್ ವಾಟರ್ ಅಲ್ರಿ, ಅದು ನಾನು ಅದರೊಳಗೆ ರೋಸ್ ವಾಟರ್ನ ಹಾಕಿದ್ನಿ. ರೋಸ್ ವಾಟರ್ನ ನಾನು ಬರಪ್ಪನ್ನ ಅಂದರೆ ಐಸ್ ಕ್ಯೂಬ್ ಮಾಡಲಿಕ್ಕೆ ಇಟ್ಟಿದ್ದೆ. ಸೊ ನಾನು ಮುಂಚೆನೇ ತೆಗೆದಿಟ್ಕೊಂಡ್ಬಿಟ್ಟಿದ್ದೆ, ತೆಗೆದಿಟ್ಟು ಒಂದು ಬೌಲೊಳಗೆ ಹಾಕಿದ್ನಿ ರೀ. ಸೊ ಅದೆಲ್ಲ ಕುಡಿಸಿ ಮತ್ತೆ ಒಂದೇ ಆಗಿಬಿಟ್ಟದ. ಸೊ ಕಂಪ್ಯೂಸ್ ಮಾಡ್ಕೋಬೇಡ್ರಿ ಇಲ್ಲಿ. ಸೊ ರೋಸ್ ವಾಟರ್ನ ನಿಮ್ಗೆ ಎಷ್ಟು 1 ಕ್ಯೂಬ್ ಅಥವಾ 2 ಕ್ಯೂಬ್ ಆಗಲಿ ಅದನ್ನು ನೀವು ಬಟ್ಟೆ ಒಳಗೆ, ಕಾಟನ್ ಬಟ್ಟೆ ಒಳಗೂ ಕೂಡ ಹಾಕಿ ಈ ಥರ ಸ್ಕ್ರಬ್ ಮಾಡ್ಬೋದು. ಈ ಥರ ನೀವು ಮಸಾಜ್ ಮಾಡ್ಬೋದು ಮುಖಾನ. ಇಲ್ಲಪ್ಪ ಅಂತಂದ್ರೆ ಡೈರೆಕ್ಟ್ ಕೂಡ ಮಾಡ್ಬೋದು. ಈ ಥರ ಮಾಡೋದ್ರಿಂದ ನಮ್ಮ ಸ್ಕಿನ್ನ ಅಲ್ಲಿ ಇರುವಂಥ ಓಪನ್ ಪೋರ್ಸಸ್ ಅಂದರೆ ತೂತಾಗಿರ್ತಾವೆ ನೋಡ್ರಿ, ಅವೆಲ್ಲ ಶ್ರಿಂಕ್ ಆಗ್ತಾವೆ. ಆಮೇಲೆ ನಮ್ಮ ಸ್ಕಿನ್ನ ಜೋತ್ ಬಿದ್ದಿದ್ರೆ ಅದನ್ನು ಟೈಟ್ ಮಾಡುತ್ತೆ. ಆಮೇಲೆ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಆಗಿ, ಹೆಲ್ದಿಯಾಗಿ, ನ್ಯಾಚುರಲಾಗಿ ಗ್ಲೋಯಿಂಗ್ ಮಾಡುತ್ತೆ. ಸೊ ಮೊದಲೇ ಇರುವಂಥ ನಮ್ಮ ಸ್ಕಿನ್ನಿನ ಕಲರು ಆಮೇಲೆ ನನ್ನ ಈಗಿನ ಒಂದು ಸ್ಕಿನ್ ಕಲರು ನೀವು ನೋಡಬಹುದು. ಇಲ್ಲಿ ಯಾವುದೇ ಒಂದು ಎಡಿಟ್ ಮಾಡಿಲ್ಲರಿ, ನಾನು ಮುಂದೂ ಓಡಿಸಿನಿ ಅಷ್ಟೇ. ಸೊ ನಿಮ್ಮ ಮುಖದಲ್ಲಿ ಆಗಿರುವಂಥ ಕಲೆಗಳನ್ನು ತೆಗೆದು ಹಾಕುತ್ತೆ ಈ ಒಂದು ಕ್ಯೂಬ್ ರೀ. ಸೊ ನಿಮಗಿದು ಭಾಳ ಸಿಲ್ಲಿ ಅನ್ನಿಸ್ಬೋದು, ಬಟ್ ನೀವು ಮಾಡಿ ನೋಡ್ತಿರಲ್ಲ ನೀವಾಗಿಯೇ ನಿಮ್ಮ ಮೇಲೆ ಆವಾಗ ಗೊತ್ತಾಗುತ್ತೆ ರೀ. ಸೊ ನಾ ಹೇಳೋಕ್ಕಿಂತ ನೀವು ಮಾಡಿ ನೋಡಿದಾಗ ಇದು ರಿಸಲ್ಟ್ ಅಮೇಝಿಂಗ್ ಆಗಿರುತ್ತೆ. ಸೊ ಇವಾಗ ನೋಡಿರಿ, ಈ ಬಾಲಿವುಡ್ ಟಾಲಿವುಡ್ ಇವರೆಲ್ಲ ನೀವು ಈಗ ಟ್ರೆಂಡಿಂಗ್ ಒಳಗೆ ಅದ ರೀ, ಈ ಒಂದು ಐಸ್ ಕ್ಯೂಬ್ ಒಳಗೆ ಮುಖ ಅದ್ದೋದು ನೋಡಿರ್ತೀರಿ ನೀವು. ಸೊ ಆ ಥರ ಮಾಡೋದ್ರಿಂದ ನಮ್ಮ ಸ್ಕಿನ್ ಯಾವಾಗಲೂ ಯಂಗ್ ಆಗಿರುತ್ತೆ ರೀ, ಏಜ್ ಆಗೋಂಗಿಲ್ಲ ಸ್ಕಿನ್ನಿಗೆ. ಆಮೇಲೆ ನಮ್ಮ ಸ್ಕಿನ್ ಕೆಳಗಡೆ ಡಾರ್ಕ್ ಸರ್ಕಲ್ ಬಂದಿರುತ್ತೆ. ಆಮೇಲೆ ನಮ್ಮ ಸ್ಕಿನ್ನ ಫಫಿನೆಸ್ ಆಗಿರುತ್ತೆ, ಅಂದ್ರೆ ಉಬ್ಬಿರ್ತಾವೆ, ಅಂದ್ರೆ ಕಣ್ಣುಗಳು ಅವೆಲ್ಲ ಕಡಿಮೆ ಆಗ್ತಾವೆ ರೀ. ಅದನ್ನು ಈ ಥರ ನೈಟ್ ಟೈಮ್ ಮಾಡಿಬಿಟ್ರೆ ಬೆಟರ್ ರಿಸಲ್ಟ್ ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ನೈಟ್ ಕ್ರೀಮ್ ಆ್ಯಡ್ ಮಾಡ್ಲಿಕ್ಕತ್ತೀನಿ, ಹಚ್ಕೊಳ್ಳಿಕ್ಕತ್ತೀನಿ. ನಾನು ಮನೆಯೊಳಗೆ ತಯಾರು ಮಾಡಿರೋಂಥ ನೈಟ್ ಕ್ರೀಮ್. ಸೊ ಇನ್ನೂ ಯಾರು ನೋಡಿಲ್ಲ ಹೋಗಿ ಚಾನಲಲ್ಲಿ ಚೆಕ್ ಮಾಡಿರಿ. ಜಾಸ್ತಿ ಅಂದ್ರೆ ಭಾಳ ವಿಡಿಯೋಸ್ ಇದ್ದಾವೆ, ನಿಮ್ಗೆ ಯಾವುದು ಇಷ್ಟ ಆಗುತ್ತೆ, ಯಾವುದು ಈಸಿ ಅನಿಸುತ್ತೆ ನೀವು ಅದನ್ನು ಇಲ್ಲಿ ಯೂಸ್ ಮಾಡ್ಬೋದು. ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ನೈಟ್ ಕ್ರೀಮನ್ನ ಮಾಡೀವಿ. ಅದರ ರಿಸಲ್ಟ್ ಭಾಳ ಅಮೇಝಿಂಗ್ ಆಗಿದ್ರೆ, ಎಲ್ಲರೂ ಭಾಳ ಒಳ್ಳೆ ಒಂದು ಫೀಡ್ಬ್ಯಾಕ್ ಕೂಡ ಕೊಡ್ಲಿಕ್ಕತ್ತೀರಿ. ಸೊ ಅದ್ರ ರಿಸಲ್ಟ್ ನೋಡಿರಿ, ನಿಮ್ಮ ಕಣ್ಣು ಮುಂದದ ಇಷ್ಟೊಂದು ಸೂಪರ್ ಆಗಿದೆ ಖರೇನ. ಒಂದು ವೇಳೆ ಇಲ್ಲಪ್ಪ ಅಂತ ಅನ್ನೋರಿದ್ರೆ ನೈಟ್ ಕ್ರೀಮ ನೀವಿಲ್ಲಿ ಯಾವುದಾದ್ರೂ ಒಂದು ಮಾಯ್ಶ್ಚರೈಸರ್ ಆ್ಯಡ್ ಮಾಡ್ಬೋದು ರೀ. ಇಷ್ಟೊಂದು ಅಮೇಝಿಂಗ್ ಖರೇನ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ